ಎಸ್ ಗೈಸ್, ಪಾಸ್ಟಲ್ಲಿ ನಿಮ್ಮ ಪರ್ಸನ್ನು ನಿಮಗೆ ಹರ್ಟ್ ಮಾಡಿದ್ರು, ನಿಮ್ಮ ಹತ್ರ ಜಗಳ ಮಾಡ್ಕೊಂಡ್ರು, ನಿಮ್ಮನ್ನ ಬ್ಲಾಕ್ ಮಾಡಿದ್ರು, ಆ್ಯಂಡ್ ಅವ್ರ ಪ್ರೀತಿ ತೋರಿಸ್ಬೇಕಿತ್ತು, ನಿಮ್ಮ ಜೊತೆಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದು ಮಾಡಬೇಕಿತ್ತು. ಬಟ್ ಅವರು ಮಾಡಲಿಲ್ಲ. ಅದೆಲ್ಲ ನಿಮಗೆ ಹರ್ಟ್ ಆಯಿತು, ಬ್ಲಾಕ್ ಮಾಡಿದ್ರು. ಈಗ ಸದ್ಯಕ್ಕೆ ಆ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ ಇನ್ನು, ಬಟ್ ಅದ್ರ ಜೊತೆಲಿ ಅವ್ರ ಲೈಫ್ ಕಡೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ, ಅವ್ರ ಲೈಫ್ ಕಡೆ ಅವರು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಬಿಕಾಸ್ ಈಗ ಸದ್ಯಕ್ಕೆ ಆ ಪರ್ಸನ್ ಬ್ಲಾಕ್ ಮಾಡಿದ್ದಾರೆ ಅಂತಂದ್ರೆ ಬೇರೆ ಯಾರ ಜೊತೆಲೂ ಇದ್ದಾರೆ ಅಂತಲ್ಲ, ಬಟ್ ಅವರಿಗೆ ಈ ಜಗಳಗಳು, ಈ ತಲೆನೋವು ಅನ್ನೋದು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಬಟ್ ಅವ್ರು ಬೇಕಾಗೇನೆ ಬ್ಲಾಕ್ ಮಾಡಿರೋದು, ಬೇಕಾಗೆ ಮಾಡಿರೋದು. ಓಕೆನಾ? ಅವ್ರಿಗೆ ಮೇ ಬಿ ಇದರಿಂದ ಒಂದ್ ಸ್ವಲ್ಪ ದಿನ ಗ್ಯಾಪ್ ಬೇಕಾಗಿತ್ತು ಅನ್ಸುತ್ತೆ, ಅದಕ್ಕೇನೆ ಆ ಪರ್ಸನ್ ಬ್ಲಾಕ್ ಮಾಡಿರೋದು ನಿಮ್ಮನ್ನ. ಬಟ್ ಈಗ ಅವ್ರಿಗೂ ಒಂದ್ ಸ್ವಲ್ಪ ಯೋಚನೆ ಅನ್ನೋದಿದೆ, ನಾನು ಈ ತರ ಮಾಡಬಾರ್ದಾಗಿತ್ತು ಅನ್ನೋ ಒಂದು ಫೀಲಿಂಗ್ಸ್, ಥಾಟ್ಸ್ ಅವ್ರಿಗೆ ತುಂಬಾ ಇದೆ. ಈಗ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಆ ಪರ್ಸನ್ ಈಗೋ ಇಟ್ಕೊಂಡು ನಿಮ್ಗೆ ಹರ್ಟ್ ಮಾಡಿ ವಾಕ್ ಅವೇ ಮಾಡಿದ್ರು. ಇನ್ನು ಒಂದು 4 months ಅಲ್ಲಿ ಅಥವಾ 4 days ಅಥವಾ 4 weeks ಅಲ್ಲಿ ನಿಮ್ ಪರ್ಸನ್ ಬ್ಲಾಕ್ ಓಪನ್ ಮಾಡೋ ಚಾನ್ಸಸ್ ಇದೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆ. ಬಿಕಾಸ್ ಅವರು ಸಾರಿ ಫೀಲ್ ಮಾಡ್ತಾ ಇದಾರೆ. ಬಿಕಾಸ್ ನಾನು ಈಗೋ ಇಂದ ಆಚೆ ಬಂದೆ, ಬ್ಲಾಕ್ ಮಾಡ್ಬಿಟ್ಟೆ, ನಾನು ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ಬಿಟ್ಟೆ, ಈಗ ಇದನ್ನ ಹೇಗ್ ಗ್ರೋತ್ ಮಾಡೋದು? ಆ ಪರ್ಸನ್ ತುಂಬಾ ಒಳ್ಳೆಯವರು, ಜೆನ್ಯೂನ್ ಪರ್ಸನ್. ಬಟ್ ನೀವು ನೋಡಿದ್ರೆ ನಂಗೆ ಆ ಪರ್ಸನ್ನೇ ಬೇಕು, ನಂಗೆ ಬೇರೆ ಯಾರು ಬೇಡ ಅನ್ನೋ ತರ ನೀವು ಬೇರೆಯವ್ರ ಪ್ರೀತಿ ಮೇಲೆ ನೀವು ಏನು ತೋರ್ಸ್ಕೊಂತಾನಿಲ್ಲ. ನೀವು ಅಲ್ಲಿ ಓಪನ್ ಅಪ್ ಸಹ ಆಗ್ತಾ ಇಲ್ಲ, ನೀವು ವ್ಯೂವರ್ಸ್ ಯಾರಿದ್ದೀರಾ. ಬಟ್ ನಿಮ್ ಪರ್ಸನ್ಗೆ ಅದು ಗೊತ್ತಿದೆ, ನೀವು ಆ ಪರ್ಸನ್ ನಿಮ್ ಲೈಫಲ್ಲಿ ಆ ಪರ್ಸನ್ ಇದ್ರೇನೆ ನೀವು ಚೆನ್ನಾಗಿರ್ತೀರಾ, ಅಂದ್ರೆ ಒಂದು ಹ್ಯಾಪಿನೆಸ್, ಒಂದು ಫುಲ್ಫಿಲ್ ಅನ್ನೋದು ಇರುತ್ತೆ ಅನ್ನೋ ಒಂದು ರಿಯಲೈಸೇಷನ್ ಅನ್ನೋದಿದೆ ಆ ಪರ್ಸನ್ಗೆ. ಬಟ್ ಅವರು ಇನ್ನ 4 months 4 to 5 months ಅಲ್ಲಿ ಅವರು ಓಪನ್ ಮಾಡೋ ಚಾನ್ಸಸ್ ತುಂಬಾ ಇದೆ. 6 months